ಅವರು ಎಷ್ಟು ಪ್ರೀತಿಯಿಂದ ಸಾಕಿದ್ದಾರೆ ಅಂತ ಹೇಳಿದ್ರೆ ನಾವು ಪುಣ್ಯ ಮಾಡಿರ್ಬೇಕು. ಇನ್ನೊಂದು ಜನ್ಮ ಅಂತ ಇದ್ರು ಅವರೇ ನಮಗೆ ತಂದೆ ತಾಯಿಯಾಗಿ ಹುಟ್ಟಿ ಬರ್ಬೇಕು. ಮಲಗ್ಲಿಕ್ಕೆ ಹೋದಾಗ ತುಂಬಾ ರಾತ್ರಿ ಅಳ್ಲಿಕ್ಕೆ, ಬೆಳಿಗಿನ ಹೊತ್ತಲ್ಲಿ ಮಕ್ಕಳ ಎದುರಿಗೆ ಅಳ್ಲಿಕ್ಕೆ ಆಗದೆ ರಾತ್ರಿ ಹೊತ್ತಲ್ಲಿ ಒಬ್ಬೊಬ್ಬರಿಗೂ ತುಂಬಾ ಹೊತ್ತು ಅಳ್ತಿದ್ದೆವು. ಅಪ್ಪನನ್ನು ಬಿಟ್ಟು ಇರುವ ಪರಿಸ್ಥಿತಿಯೇ ನಮ್ಮದಿರ್ಲಿಲ್ಲ. ಪರಿಪೂರ್ಣ ತೃಪ್ತಿಯಾಗಿದೆ ನಮಗೆ. ಯಾಕಂದ್ರೆ 4 ಜನರಿಗೂ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದಾರೆ. ಒಂದು ವೇಳೆ ನಮ್ಮ ಅಪ್ಪ ಸಿಗುವುದಾದ್ರೆ ಮೊನ್ನೆಯ ದಿನ ನಾವು ಅವರನ್ನು ಕ್ಷಮಿಸಿ ಅಂತ ಹೇಳ್ತಿದ್ದೆವು. ನಮ್ಮ ಅಪ್ಪ ಸಿಗುವುದಿಲ್ಲ, ಅವರಿಗೆ ಶಿಕ್ಷೆ ಆಗಲೇಬೇಕು, ಶಿಕ್ಷೆ ಆಗಿದ್ದೇ ಸರಿ ಅಂತ ನಮ್ಮ ಭಾವ. ಅದರದ್ದು ಡ್ಯಾಮೇಜ್ ಆಗಿದಂತಹ ವಸ್ತುಗಳು ಮತ್ತು ಸ್ಥಳದಲ್ಲಿ ಸಿಕ್ಕಿದಂತಹ ಡ್ಯಾಮೇಜ್ ಆದಂತಹ ಆ ಕಾರಿನ ವಸ್ತುಗಳು FSL ರಿಪೋರ್ಟಲ್ಲಿ ಅದು ಮ್ಯಾಚ್ ಆಗಿ ಬಂದಿದೆ. ಸ್ವಾಲ್ಮಲ್ವಾನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. 12 ವರ್ಷದ ಹಿಂದೆ ಒಂದು ಕೇಸ್ ಕೂಡ ನಡೆಯುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಕೇಸ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತ ಹೇಳಿದ್ರೆ 12 ವರ್ಷದ ನಂತರ 4 ಜನರಿಗೆ ಜೀವಾವಧಿ ಶಿಕ್ಷೆ ಆಗಿರುವಂತಹ ಘಟನೆ ಮಂಗಳೂರಿನ ಬೈಕಂಪಾಡಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಮೊದಲಿಗೆ ಇದು ಆಕ್ಸಿಡೆಂಟ್ ಅಂತ ಹೇಳಲಾಗ್ತಾ ಇತ್ತು. ನಂತರ ಇದನ್ನು 4 ಜನ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಹೇಳು ಕೂಡ ಕಂಪ್ಲೇಂಟ್ ದಾಖಲಾಗಿ ಅವರನ್ನು ಇನ್ವೆಸ್ಟಿಗೇಷನ್ ಮಾಡಿ 12 ವರ್ಷದ ನಂತರ ಆ 4 ಜನರಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಗಂಗಾಧರ್ ಅನ್ನುವಂತಹ ವ್ಯಕ್ತಿ ಅವರ ಮನೆಯ ಎದುರುಗಡೆಗೆ ನಾನಿವತ್ತು ಬಂದು ನಿಂತಿದ್ದೇನೆ. 12 ವರ್ಷದ ಹಿಂದೆ 2014 13ನೇ ತಾರೀಕಿಗೆ ತನ್ನ ಮೂಲೂರು ಅನ್ನುವಂಥ ಒಂದು ಕುಟುಂಬದ ಮನೆಯಲ್ಲಿ ದೈವಕ್ಕೆ ಕೋಲ ಅಂತೇಳಿ ಇರುತ್ತೆ. ಆ ಕೋಲಕ್ಕೆ ಕೂಡ ಹೋಗಿರ್ತಾರೆ. ಈ ದಿನ ಈ 4 ವ್ಯಕ್ತಿಗಳು ಪ್ಲಾನ್ ಮಾಡಿರ್ತಾರೆ ಇವರನ್ನು ಮುಗಿಸ್ಬೇಕು ಅಂತೇಳಿ. ಪ್ಲಾನ್ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಸರ್ಕಾರಿ ಪ್ರೌಢಶಾಲಾ ಬೈಕಂಪಾಡಿ ಮೀನಾಕಳಿಯ ಏನಿದೆ ಅದರ ಕಟ್ಟಡ ನಿರ್ಮಾಣದಲ್ಲಿ ಒಂದಷ್ಟು ಅವ್ಯವಹಾರ ನಡೆದಿದೆ ಅಂತ ಹೇಳಿದ್ರೆ, ಸತೀಶ್ ಬೈಕಂಪಾಡಿ ಅವರು ಇದರ ಅಧ್ಯಕ್ಷರಾಗಿದ್ರು ಈ ಊರಿದ್ದು. ಸೊ ಆ ಟೈಮಲ್ಲಿ ಲೆಕ್ಕಾಚಾರ ಎಲ್ಲ ಇವರೇ ನೋಡ್ತಾ ಇದ್ರು. ಇದರಲ್ಲಿ ಅವ್ಯವಹಾರ ನಡೆದಿದೆ ಅಂತ ಹೇಳಿದ್ರೆ, ಫಸ್ಟ್ ಫ್ಲೋರ್ ಇಲ್ಲಿದ್ದು ಕ್ಲಿಯರ್ ಆಗಿತ್ತು, ಸೆಕೆಂಡ್ ಫ್ಲೋರ್ ನಿರ್ಮಾಣದ ಹಂತದಲ್ಲಿತ್ತು, ಅದರ ಲೆಕ್ಕವನ್ನು ಸರಿಯಾಗಿ ಕೊಡ್ಲಿಲ್ಲ, ಅದರಲ್ಲಿ ಅವ್ಯವಹಾರ ನಡೆದಿದೆ ಅಂತ ಹೇಳಿ ಈ ಕಾರಣಕ್ಕಾಗಿ ಅಮಾನತು ಕೂಡ ಮಾಡಿರುವಂಥದ್ದು. ಹೈಸ್ಕೂಲ್ ಕಟ್ಟಡದ ರಿನೋವೇಷನ್ ಕೆಲಸವೂ ನಡೀತಾ ಇತ್ತು. ಗಂಗಾಧರ ಪಾಂಗಲ್ ಗೌರವಾಧ್ಯಕ್ಷರಾಗಿದ್ದರು, ಸತೀಶ್ ಬೇಕಂಪಾಡಿ ಅಧ್ಯಕ್ಷರಾಗಿದ್ದರು. ಆದರೆ ಶಾಲೆಯ ಲೆಕ್ಕಾಚಾರದಲ್ಲಿ ಸ್ವಲ್ಪ ಅವ್ಯವಹಾರ ಆಗಿದೆ. ಏಕೆಂದರೆ ಸತೀಶ್ ಬೇಕಂಪಾಡಿ ಮತ್ತು ಭಾಸ್ಕರ್ ಬೇಕಂಪಾಡಿ ಅವರು ಆ ಹೈಸ್ಕೂಲು ಶಾಲಾ ಕಟ್ಟಡದ ಜೀರ್ಣೋದ್ಧಾರ ಕಾರ್ಯದಲ್ಲಿ ರಿನೋವೇಷನ್ ಕಾರ್ಯದಲ್ಲಿ ಅವ್ಯವಹಾರ ಮಾಡಿದ್ದಾರೆ ಅಂತೇಳಿ ನಮ್ಮ ಮಹಾಸಭೆಗೆ ಸದಸ್ಯರೆಲ್ಲ ಲೆಕ್ಕಪತ್ರ ಕೊಡಬೇಕು ಅಂತ ಹೇಳಿಕೊಂಡು ಇಲ್ಲಿ ಸಭೆಯಲ್ಲಿ ಚರ್ಚೆ ಮಾಡಿದರು. ಅದೇ ವಿಚಾರವಾಗಿ ಅವರನ್ನು ಮಹಾಸಭೆಯಿಂದ ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದಾಗಲೇ ಮಹಾಸಭೆಯ ಎಲ್ಲ ಸದಸ್ಯರ ಒಪ್ಪಿಗೆ ಮೇರೆಗೆ ಅವರಿಗೆ ಸದಸ್ಯತ್ವದಿಂದ ಅಮಾನತು ಮಾಡಲಾಯಿತು. ಏಕೆಂದರೆ ಅವರು ಲೆಕ್ಕಾಚಾರ ಕೊಡಲಿಕ್ಕೆ ಕೇಳಲಿಲ್ಲ, ಮಹಾಸಭೆಯಲ್ಲಿ ಬಂದು ದುರ್ವರ್ತನೆ ತೋರಿದ್ದಾರೆ. ಅದರಿಂದಾಗಿ ಅವರಿಗೆ ಮಹಾಸಭೆಯಿಂದ ಅಮಾನತು ಮಾಡಲಾಯಿತು. ಯಾರು ಭಾಸ್ಕರ್ ಬೈಕಂಪಾಡಿ ಮತ್ತು ಸತೀಶ್ ಬೈಕಂಪಾಡಿ ಇಬ್ಬರಿಗೆ. ಅವರನ್ನು ಅಮಾನತು ಮಾಡಿದ ಈ ಘಟನೆಗೆ ಗಂಗಾಧರ್ ಪಾಂಗಲೇ ಮುಖ್ಯ ಕಾರಣ ಅಂತ ಹೇಳ್ಕೊಂಡು ಅವರು ಗಂಗಾಧರ್ ಪಾಂಗಲ್ ಮೇಲೆ ದ್ವೇಷ ಸಾಧಿಸಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಇದರಿಂದಾಗಿ ದ್ವೇಷ ಹುಟ್ಟಿ ಇವರನ್ನು ಕೊಲೆ ಮಾಡಲೇಬೇಕು, ಜೀವಂತವದಲ್ಲಿದ್ದರೆ ಖಂಡಿತವಾಗ್ಲೂ ನಮಗೆ ಮುಂದಿನ ದಿನಗಳಲ್ಲಿ ಏನಾದರೂ ತೊಂದರೆಯನ್ನು ಕೊಟ್ಟಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಈ ಪ್ಲಾನ್ ನಡೆದಿರುವಂಥದ್ದು. ಭಜನ ಮಂದಿರ ಆದ ಕೂಡಲೇ ಸ್ವಲ್ಪ ಘರ್ಷಣೆ ಎಲ್ಲ ಶುರುವಾಗಿತ್ತು. ಆಮೇಲೆ ಶಾಲೆಯ ಕಟ್ಟಡ ಆಯಿತು. ಶಾಲೆಯ ಕಟ್ಟಡದಲ್ಲಿ ಸ್ವಲ್ಪ ಅಣ್ಣ ತಮ್ಮ ಭಾಸ್ಕರ ಮತ್ತು ಸತೀಶ ಹಣದ ವಿಷಯದಲ್ಲಿ ಸ್ವಲ್ಪ ದುರ್ವ್ಯವಹಾರ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ ಅಂತೇಳಿ ಊರವರಿಗೆಲ್ಲ ಗೊತ್ತಾಯಿತು. ಆ ಕಮಿಟಿಯಲ್ಲಿ ಇವರಿಲ್ಲದಿದ್ದರೆ ನನ್ನ ಕೆಲಸ ಇನ್ನು ಮುಂದೆ ಸಲೀಸಾಗ್ಬೋದು ಅಂತ ಅವನಿಗೆ ಇತ್ತು. ಹಾಗಾಗಿ ಅವನು ಇವರನ್ನೇ ಏಮ್ ಮಾಡಿದ. ಮೊದಲಿಗೆ ದುಡ್ಡು ಲೂಟಿ ಎಲ್ಲ ಮಾಡಿದ್ದು ಹೊರಗೆ ಬಂದದಕ್ಕೆ ಅದು ಅಮಾನತು ಇಟ್ಟದ್ದು ಇವರೇ ಇಟ್ಟದ್ದು. ಯಾರು? ನಮ್ಮಪ್ಪ ಗಂಗಾಧರ್ ಪಾಂಗಳೆ ಅವನನ್ನು ಅಮಾನತು ಇಟ್ಟದೆನ್ನುವ ಒಂದು ದ್ವೇಷ. ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವರು ತನ್ನ ಕುಟುಂಬದ ಕೋಲಕ್ಕೆ ಈ ದಿನ ಹೋಗ್ತಾರೆ ಅಂತೇಳಿ ಪಕ್ಕಾ ಗೊತ್ತಿತ್ತು. ಸತೀಶ್ ಆಗಿರ್ಬೋದು, ಭಾಸ್ಕರ್ ಆಗಿರ್ಬೋದು, ಹರೀಶ್ ಆಗಿರ್ಬೋದು, ಪುಷ್ಪರಾಜ್ ಆಗಿರ್ಬೋದು, ಈ 4 ಜನ ಸೇರಿ ಒಂದು ತನ್ನ ಗೋಡೌನ್ ಹತ್ರ ಪ್ಲಾನ್ ಅನ್ನು ಕೂಡ ಮಾಡ್ತಾರೆ ಇವನನ್ನು ಮುಗಿಸ್ಬೇಕು ಅಂತೇಳಿ.
ಗಂಗಾಧರ್ ಅವರು ಮೇ 13 ತಾರೀಕಿಗೆ ತನ್ನ ಮೂಲೂರಿನಲ್ಲಿ ಕುಟುಂಬದ ಮನೆಯಲ್ಲಿ ಕೋಲ ಇದ್ದಂಥ ಸಂದರ್ಭದಲ್ಲಿ ಇದೇ ವಿಶ್ವಸಾಗರ್ ಏನು ಹೋಟೆಲ್ ಇದೆ ಅದರ ಎದುರುಗಡೆಗೇ ಅವರು ತನ್ನ ಆಕ್ಟಿವಾವನ್ನು ನಿಲ್ಲಿಸಿ ಈ ದಾರಿಯಿಂದಾಗಿ ಮೂಲೂರಿಗೆ ಸರಿಸುಮಾರು 40 ಕಿಲೋಮೀಟರ್ ಇದೆ ಅಂತಲೂ ಕೂಡ ಕೇಳ್ಪಟ್ಟೆ. 40 ಕಿಲೋಮೀಟರ್ ದೂರ ಬಸ್ಸಿನಲ್ಲೂ ಕೂಡ ಹೋಗ್ತಾರೆ. ಗಂಗಾಧರ ಪಾಂಗಲ್ ನನಗೆ ಮುಖತವಾಗಿ ಹೇಳಿದ್ದಾರೆ, ನಾನು ಮುಂಚಿನ ದಿವಸ ಕೋಲ ಮುಗಿಸಿ ಬರಬೇಕಾದ್ರೆ ವಾದ್ಯದವರು ನನಗೆ ಮನೆಗೆ ಡ್ರಾಪ್ ಮಾಡಿ ಹೋಗಿದ್ದಾರೆ. ನನ್ನ ಸ್ಕೂಟರ್ ವಿಶ್ವಸಾಗರ್ ಹೋಟೆಲ್ ಹತ್ರನೇ ಇಟ್ಟು ಇವತ್ತು ಮತ್ತೆ ನನಗೆ ತಮ್ಮಿಲಕ್ಕೆ ಹೋಗಲಿಕ್ಕೆ ಉಂಟು ಅಂತ ಅವರು ನನ್ನ ಹತ್ರ ಹೇಳಿದ್ದಾರೆ. ಮೊದಲನೇ ದಿನ 2014 13ನೇ ತಾರೀಕಿಗೆ ಕೋಲಕ್ಕೆ ಅಂತೇಳಿ ಹೋದಂಥ ಸಮಯದಲ್ಲೂ ಕೂಡ ಒಂದು ಪ್ಲಾನ್ ಮಾಡ್ತಾರೆ. ಗೋಡೌನ್ ಹತ್ರ ಇವನು ಹಿಂತಿರುಗಿ ಬರುವಾಗ ಇವನನ್ನು ಮುಗಿಸ್ಬೇಕು, ಗಂಗಾಧರ್ ಅವರನ್ನು ಮುಗಿಸ್ಬೇಕು ಅಂತೇಳಿ. ಮೊದಲನೇ ದಿವಸ ಇಲ್ಲಿಂದ 4 ಗಂಟೆಗೆ ಅವರು ಹೊರಟಿದ್ದಾರೆ. 4 ಗಂಟೆಗೆ ಹೊರಟವರು ಕೋಲ ಮುಗ್ದು ಬರುವಾಗ 1:30 ಗಂಟೆ ಆಗಿತ್ತು. ಹೌದು, ಸ್ಕೂಟರಲ್ಲಿ ಬರಲಿಲ್ಲ. ನಾನು ಕೇಳಿದೆ, ಯಾಕೆ ಸ್ಕೂಟರಲ್ಲಿ ಬರಲಿಲ್ಲ? ಇಲ್ಲ, ನನ್ನ ಸ್ಕೂಟರಲ್ಲಿ ವಿಶ್ವಸಾಗರ್ ಹತ್ರ ಉಂಟು, ನಾನು ವಾದ್ಯದವರ ಗಾಡಿಯಲ್ಲಿ ಬಂದೆ ಅಂತ ಹೇಳಿದರು. ಕೋಲಕ್ಕೆ ಬಂದಂಥ ಸಂದರ್ಭದಲ್ಲಿ ವಾದ್ಯದವರು ಯಾರಿದ್ರು ಅವರು ಕಾರಲ್ಲಿ ಇವರನ್ನು ಮನೆಯವರೆಗೆ ಬಿಟ್ಟಂತ ಕಾರಣಕ್ಕಾಗಿ ಇವರನ್ನು ಕೊಲೆ ಮಾಡೋಕೆ ಆಗಲಿಲ್ಲ ಪ್ಲಾನ್ ಪ್ರಕಾರ. ನೆಕ್ಸ್ಟ್ ಡೇ ಏನು ಮಾಡ್ತಾರೆ, ಬೆಳಿಗ್ಗೆ ಇದೇ ಗಂಗಾಧರ್ ಪಾಂಗಲ್ ಅವರು ಬಂದು ಈ ಆಕ್ಟಿವ್ ಅನ್ನು ಕೂಡ ತೆಗೆದುಕೊಂಡು ಹೋಗಿ ಮನೆಗೆ ಕೊಂಡೋಗಿ ಇಡ್ತಾರೆ. ವಾದ್ಯದವರಿದ್ರು, ಅವರೊಟ್ಟಿಗೆ ವಾಪಸ್ಸು ಮೂಲೂರಿಂದ ಬೈಕಂಪಾಡಿಗೆ ಬಂದಿದ್ದಾರೆ. ಅವರು ಮನೆ ತನಕ ಬಿಟ್ಟು ಹೋಗಿದ್ದಾರೆ ಸ್ಕೂಟರನ್ನು, ಮತ್ತೆ ಅವರು ಬೆಳಿಗ್ಗೆ ತಕೊಂಡು ಬಂದಿದ್ದಾರೆ. ಮರುದಿನ 14ನೇ ತಾರೀಕಿಗೆ ಮರುದಿನ ಆಕ್ಟಿವಾವನ್ನು ಇಲ್ಲಿ ನಿಲ್ಲಿಸಿ ಸೀದಾ ಬಸ್ ಹತ್ತಿ ಅಗೇನ್ ದೈವದ ತಂಬಿಳಕ್ಕೆ ಕೂಡ ಹೋಗ್ತಾರೆ ಮೂಲೂರಿಗೆ. ಅಲ್ಲಿ ಇಬ್ರು ಮುಂಚಿನ ದಿವಸ ಸಂಚು ವಿಫಲ ಆಯ್ತಂತೇಳಿ ಮರುದಿವಸ ಇವರು ಒಂದು ರೀಡ್ಸ್ ಕಾರಲ್ಲಿ ಸತೀಶ್ ಬೈಕಂಪಾಡಿ ಮತ್ತು ಹರೀಶ್ ಬೈಕಂಪಾಡಿಯವರು ಮೂಲೂರಿಗೆ ಹೋಗಿ ಅವರು ಇರುವುದನ್ನು ಖಚಿತಪಡಿಸಿಕೊಂಡು ಅಲ್ಲೇ ನಿಂತಿದ್ರು. ಸತೀಶ್ ಮತ್ತು ಹರೀಶ್ ಮೂಲೂರಿನಲ್ಲಿ ಇವರು ಏನು ತಂಬಿಳಕ್ಕೆ ಅಂತೇಳಿ ಹೋಗಿರ್ತಾರೆ ದೈವದ್ದು. ಸೊ ಅಲ್ಲಿ ಕಾದು ಕೂತಿರ್ತಾರೆ. 2ನೇ ದಿನ ಅದೇ ಹೋಗುವಾಗ 4 ಗಂಟೆಗೆ ಹೋಗಿದ್ದಾರೆ. ಒಂದು 5 ಗಂಟೆ ಸುಮಾರಿಗೆ ನಾನು ಫೋನ್ ಮಾಡಿದೆ, ಎಲ್ಲಿದ್ದೀರಿ ಅಂತ. ನಾನು ಮೂಲೂರು ಮುಟ್ಟಿದೆ ಅಂತ ಹೇಳಿದ್ದಾರೆ. ಮತ್ತೆ ನಾನು ನಿರಾಳ ಆದೆ, ಯಾಕಂದರೆ ಅಳಿಯ ಮಗಳು ಅಲ್ಲೇ ಇದ್ದಾರೆ. ಸೊ ಅವರೊಟ್ಟಿಗೆ ವಾಪಸ್ ಬರ್ತಾರೆ ಅಂತೇಳಿ ನಾನು ಮತ್ತೆ ಫೋನ್ ಹಚ್ಚಲಿಲ್ಲ. ಮತ್ತು ನಾನು 1:30ವರೆಗೆ ಕಾದೆ ಮುಂಚಿನ ದಿವಸದಾಗೆ. 2ನೇ ದಿನ ಅವರು ಅಲ್ಲಿಂದ 11:30ವರೆಗೆ ಹೊರಟಿರಬೇಕು. ಯಾಕಂದರೆ ತಂಬಿಲ್ಲ, ಕೋಲದ ಹಾಗೆ ಅಲ್ಲ. ಕೋಲ ಆದರೆ ಸ್ವಲ್ಪ ಲೇಟ್ ಆಗ್ತದೆ. 11:30ವರೆಗೆ ಹೊರಟಿರ್ಬೇಕು ಅವರು. ಇವರ ಗಾಡಿಯನ್ನು ಫಾಲೋ ಮಾಡಿಕೊಂಡು ರೀಡ್ಸ್ ಕಾರಲ್ಲೂ ಕೂಡ ಬರ್ತಾರೆ ಹಿಂದ್ಗಡೆಯಿಂದ ಮೂಲೂರಿನಿಂದ. ನಂತರದಲ್ಲಿ ಇಲ್ಲಿ ಬರುವಾಗ ಇಂಟಿಮೇಷನ್ ಅನ್ನು ಕೊಡ್ತಾರೆ, ಬಂದ್ರು ರೀಚ್ ಆದ್ರು ಅನ್ನುವಂಥ ವಿಚಾರದಲ್ಲಿ. ಬೊಲೆರೋ ಡ್ರೈವರ್ ಪುಷ್ಪರಾಜ್ ಮತ್ತು ಭಾಸ್ಕರ್ ಬೈಕಂಪಾಡಿ, ಇಲ್ಲಿ ಬೈಕಂಪಾಡಿ ಕುಕ್ಕಾಡಿ ಸ್ಟೋರ್ನ ಎದುರುಗಡೆ ಇರೋಂಥ ಕಿರು ಬ್ರಿಡ್ಜಿನ ಎದುರು ಕಡೆ ಅವರು ಅಲ್ಲಿ ಬೊಲೆರೋ ಗಾಡಿಯನ್ನು ಇಟ್ಟು ವೆಯ್ಟ್ ಮಾಡ್ತಾಯಿದ್ರು. ಅವರಿಗೆ ಇವರು ಮಾಹಿತಿ ಅಲ್ಲಿಂದ ಕೊಟ್ಟಿದ್ದಾರೆ, ಗಂಗಾಧರ ಪಾಂಗಲ್ ಹೊರಟಿದ್ದಾರೆ, ನಾವು ಹಿಂಬಾಲಿಸ್ಕೊಂಡು ಬರ್ತಾ ಇದ್ದೀವಿ ಅಂತ. ಆವಾಗ ಈ ಡಬಲ್ ರೋಡ್ ಇರಲಿಲ್ಲ, ಸಿಂಗಲ್ ರೋಡ್ ಇತ್ತು. ಮರು ದಿವಸ ನಾವು ತಂಬಿಲಕ್ಕೆ ಹೋದಾಗ ಅವರಲ್ಲಿ ಬಂದಿದ್ರಪ್ಪ. ವಾಪಸ್ ಬರುವಾಗ ಅವರು ನಮ್ಮೊಟ್ಟಿಗೆ ಬಂದಿದ್ರಪ್ಪ. ಅಪ್ಪ, ನಾನು, ನನ್ನ ಗಂಡ, 2 ಮಕ್ಕಳು. ನಾನು ವಾಪಸ್ಸು ಬರುವಾಗ ವಿಶ್ವಸಾಗರ್ ಅವರು ಸ್ಕೂಟರ್ ಇಡ್ತಾರೆ ಯಾವಾಗಲೂ. ಹಾಗೆ ವಿಶ್ವಸಾಗರ್ ಹತ್ರ ನಾವು ಇಳಿಸಿ ನಾನು, ನನ್ನ ಗಂಡ, ಮಕ್ಕಳು ನಮ್ಮ ಮನೆ ಕುಳಾಯಿ ವಿಷ್ಣುಮೂರ್ತಿ ಹತ್ರ ನಾವು ವಾಪಸ್ಸು ಹೀಗೆ ಮನೆಗೆ ಬರ್ತಿದ್ದೆವು. ಅವರನ್ನು ಅಲ್ಲಿ ಇಳಿಸಿದೆವು. ಅವರು ಸ್ಕೂಟ್ರ್ ಹತ್ತಿ ಅವರು ಹೋಗುವುದನ್ನು ನಾವು ನೋಡಿ ಮತ್ತೆ ನಾವು ನಮ್ಮ ಮನೆಗೆ ಬಂದೆವು. ಗಂಗಾಧರ್ ಅವರ ಮಗಳ ಗಂಡನ ಕಾರಲ್ಲಿ ಇಲ್ಲಿ ವಿಶ್ವಸಾಗರದ ಹತ್ತಿರ ಇಳಿದು ಗಂಗಾಧರ್ ಅವರ ಮಗಳ ಗಂಡ ಅಳಿಯ ಅಂತ ಹೇಳಿದ್ರೆ ಇದೇ ರೂಟಲ್ಲಿ ಹೋಗ್ತಾರೆ, ಅವರ ಮನೆಗೂ ಕೂಡ ಹೋಗ್ತಾರೆ. ಆದರೆ ಇವರು ಈ ಸಮಯದಲ್ಲಿ ಒಬ್ಬರೇ ಆಗಿರ್ತಾರೆ. ಗಂಗಾಧರ್ ಪಾಂಗಲ್ ರವರು ಆಕ್ಟಿವಾವನ್ನು ಎಲ್ಲಿ ವಿಶ್ವಸಾಗರದಲ್ಲಿ ಇಟ್ಟಿದ್ರು ಅದನ್ನು ಸ್ಟಾರ್ಟ್ ಮಾಡ್ತಾರೆ. ನಂತರದಲ್ಲಿ ಈ ವಿಶ್ವಸಾಗರದ ಎದುರುಗಡೆ ಇರುವಂಥ ಕಿರು ಸೇತುವೆ ಏನಿದೆ ಅಲ್ಲಿ ಕಾದು ಕೂತಂತಹ ಪುಷ್ಪರಾಜ್ಗೂ ಕೂಡ ಗೊತ್ತಾಗುತ್ತೆ ಇವರು ಆಕ್ಟಿವಾವನ್ನು ಸ್ಟಾರ್ಟ್ ಮಾಡಿಕೊಂಡು ತನ್ನ ಮೀನಾ ಕಳಿಯ ಮನೆಗೆ ಹೋಗ್ತಾ ಇದ್ದಾರೆ ಅಂತೇಳಿ. ಅಂದರೆ ಈ ವಿಶ್ವಸಾಗರ್ ಹೋಟೆಲಿಂದ ಒಂದು 50 ಮೀಟರ್ ದೂರ ಹೋದರೆ ಅಲ್ಲಿ ರೈಟಿಗೆ ತಗೊಂಡ್ರೆ ಅಲ್ಲಿ ಒಂದು ಗಾಡಿ ಬರ್ತಾ ಇದೆ, ಅಲ್ಲಿ ರೈಟಿಗೆ ತಗೊಂಡ್ರೆ ಅವರ ಮನೆಗೆ ಕೂಡ ಹೋಗುವಂಥದ್ದು. ಸೊ ಇಲ್ಲಿಂದ ಫಾಲೋ ಮಾಡಿಕೊಂಡು ಹೋಗ್ತಾರೆ ಅವರನ್ನು. ನಂತರ ಭಾಸ್ಕರ್ಗೆ ಸಂಬಂಧಪಟ್ಟಂತಹ ಗೋಡನ್ ಏನಿದೆ ಅಲ್ಲಿಗೆ ತಲುಪಿದ ನಂತರ ಒಂದು ಚೂರು ಮುಂದೆ ಹೋದಂಥ ಸಮಯದಲ್ಲಿ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡೋಕೆ ಪ್ರಯತ್ನವನ್ನು ಕೂಡ ಪಟ್ಟಿರುವಂಥದ್ದು. ಇದು
ಭಾಸ್ಕರ್ಗೆ ಸಂಬಂಧಪಟ್ಟಂತಹ ಗೋಡನ್ ಅಂತ ಹೇಳಿದ್ರೆ ಈ ಭಾಸ್ಕರ್ ಆಗಿರ್ಬೋದು, ಸತೀಶ್ ಆಗಿರ್ಬೋದು, ಹರೀಶ್ ಆಗಿರ್ಬೋದು, ಈ 3 ಜನ ಸಹೋದರರು ಆಗಿರ್ತಾರೆ. ಸೊ ಇವರಿಗೆ ಸಂಬಂಧಪಟ್ಟಂತಹ ಗೋಡಾನ್ ಇದು. ಈ ಗೋಡಾನಲ್ಲಿ ಒಂದಷ್ಟು ಪ್ಲಾನ್ ಕೂಡ ನಡೆದಿರುತ್ತೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಮುಗಿಸೋದು ಅನ್ನುವಂತ ವಿಚಾರದಲ್ಲಿ. ಇದು ಬೈಕಂಪಾಡಿಯಿಂದ ಬರುವಂತಹ ರೋಡ್, ಮೀನಕಳಿಯ ಅಲ್ಲಿಗೆ ಹೋಗುವಂತಹ ರೋಡ್ ಇದು. ಅದರ ಟರ್ನ್ ನಂತರ ಸಿಗುವಂತದ್ದೇ ಈ ಗೋಡಾನ್. ಇದರ ಎದುರುಗಡೆಗೆ ಅಲ್ಲಿ ಕಾಣ್ತಾ ಇದೆ ಕಾರ್ ಏನ್ ಬರ್ತಾ ಇದೆ, ಅದರ ನೆಕ್ಸ್ಟ್ ಇರುವಂತದ್ದೇ ಅವರ ಸ್ಪಾಟ್. ಅಲ್ಲಿ ಇವರ ಪ್ರಕರಣ ನಡೆದಿರುವಂತದ್ದು, ಆಕ್ಸಿಡೆಂಟ್ ಆಗಿರುವಂತದ್ದು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದು ಇವರ ಗೋಡಾನ್. ಇಲ್ಲಿಂದ 100 ಮೀಟರ್ ಅಂತರದಲ್ಲಿ ಇವರ ಪ್ರಕರಣ ನಡೆದಿರುವಂತ. ಮಹಾಜಾರಿಗೆ ಅಂತೇಳಿ ಬಂದಂತ ಸಮಯದಲ್ಲಿ ಪೊಲೀಸರು ಇಲ್ಲಿ ಬಟ್ಟೆಗಳು ಕೂಡ ಸಿಕ್ಕಿತ್ತು, ಹುಡುಗಿಯರದ್ದು ಬಟ್ಟೆ ಕೂಡ ಸಿಕ್ಕಿತ್ತು. ಅದೇ ರೀತಿ ಬಿಯರ್ ಬಾಟ್ಲು ಆಗಿರ್ಬೋದು, ಬೆಡ್ಗಳು ಆಗಿರ್ಬೋದು ಈ ಗೋಡನ್ ಅಲ್ಲಿ ಕೂಡ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ನಮ್ಮ ಮನೆಗೆ ಬಂದಾಗ ನನ್ನ ಗಂಡನಿಗೆ ಕಾಲ್ ಬಂತು, ಹೀಗೆ ಅವರು ಬಿದ್ದಿದ್ದಾರೆ, ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾರೆ ಅಂತ ಹೇಳಿದ್ರು ಅವರು. ಇವರು ನನ್ನನ್ನು ಮಕ್ಕಳನ್ನು ಅಲ್ಲೇ ಬಿಟ್ಟು ಇವರು ವಾಪಸ್ಸು ಅಲ್ಲಿ ಸ್ಪಾಟಿಗೆ ಬಂದಿದ್ರು ನಮ್ಮ ಗಂಡ. ಕಾದು ತಂಗಿಗೆ ಫೋನ್ ಹಚ್ಚಿದೆ, ಯಾಕೆ ಅಪ್ಪ ಇನ್ನೂ ಬರಲಿಲ್ಲ ಅಂತ. ಇವಳು ಹೇಳಿದ್ದು, ಏನೋ ಒಂದು ಡಿಸ್ಕಷನಲ್ಲಿ ಇದ್ದೇವೆ, ಆಯ್ತಾಗಾದರೆ ಲೇಟ್ ಆದರೆ ನಿಮ್ಮ ಮನೆಗೆ ಹೋಗಿ, ಇಲ್ಲಿಗೆ ಬರೋದು ಬೇಡ. ಆ್ಯಕ್ಚುಲಿ ವಿಷಯ ಆಗಿತ್ತು, ನನಗೆ ಗೊತ್ತಿಲ್ಲ. ನಾನು ಇವಳಿಗೆ ಕಾದು ಕಡೆಗೆ ಇವಳಿಗೆ ಫೋನ್ ಹಚ್ಚುವಾಗ ಇವಳು ಹಾಗೆ ಹೇಳಿದ್ಲು. ಈ ರೋಡಲ್ಲೇ ಇವರನ್ನು ಆಕ್ಸಿಡೆಂಟ್ ಮಾಡಿದ್ದಾರೆ ಅಂತೇಳಿ, ಅಂತ ಹೇಳಿದ್ರೆ ಕೊಲೆ ಮಾಡಿದ್ದಾರೆ ಅಂತೇಳಿ. ಅಂದ್ರೆ ಆ ಬೈಕಂಪಾಡಿಯ ವಿಶ್ವಸಾಗರಲ್ಲಿ ಏನೋ ಇವರು ಆಕ್ಟಿವಾವನ್ನು ನಿಲ್ಲಿಸಿದ್ರು. ಆ ನಂತರ ಅಲ್ಲಿ ಕಿರು ಸೇತುವೆಯಲ್ಲಿ ಈ ಪುಷ್ಪರಾಜ್ ಮತ್ತು ಮತ್ತೊಬ್ರು ಫಾಲೋ ಮಾಡ್ಕೊಂಡು ಬಂದಿದ್ರು. ಫಾಲೋ ಮಾಡಿದ ನಂತರ ಬೈಕಂಪಾಡಿಯಿಂದ ಸರಿಸುಮಾರು 1 ಕಿಲೋಮೀಟರ್ ದೂರ ಬಂದ ನಂತರ, ಇದು ಈಗ ಡಬಲ್ ರೋಡ್ ಆಗಿದೆ, ಈ ರೀತಿಯಾಗಿ ರೋಡ್ ಇರಲಿಲ್ಲ. ಸೊ ಇಲ್ಲಿ ಅವರಿಗೆ ಬುಲೆರೋ ಗಾಡಿಯಲ್ಲಿ ಡಿಕ್ಕಿ ಮಾಡಿ, ಇಲ್ಲಿ ಆಕ್ಟಿವಾ ಒಂದು ವೇಳೆ ಆಕ್ಸಿಡೆಂಟ್ ಆಗಿದ್ರೆ ಆಕ್ಟಿವಾ ಇಲ್ಲೇ ಇರಬೇಕಿತ್ತು, ಅವರ ಡೆಡ್ ಬಾಡಿ ಇಲ್ಲೇ ಇತ್ತು ಅಂತ ಹೇಳಿ ಇಲ್ಲಿಯ ಸ್ಥಳೀಯರು ಕೂಡ ಹೇಳಿರುವಂಥದ್ದು. ಬಟ್ ಆಕ್ಟಿವಾ ಸಿಕ್ಕಿರುವಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಇಲ್ಲಿಂದ ಒಂದು 100 ಮೀಟರ್ ದೂರ ಇದೆ. ಅಲ್ಲಿ ಏನು ರಿಕ್ಷಾ ಬರ್ತಾ ಇದೆ, ಅಲ್ಲಿ ಅವರ ಆಕ್ಟಿವಾ ಕೂಡ ಸಿಕ್ಕಿರುವಂಥದ್ದು. ಆಕ್ಟಿವಾ ಅಲ್ಲಿತ್ತು, ಇವರ ಡೆಡ್ ಬಾಡಿ ಇಲ್ಲಿತ್ತು. ಒಂದು ವೇಳೆ ಆಕ್ಸಿಡೆಂಟ್ ಇದೇ ಜಾಗದಲ್ಲಿ ಆಗ್ತಾ ಇದ್ರೆ ಆಕ್ಟಿವಾ ಅಲ್ಲಿವರೆಗೂ ಹೋಗೋಕೆ ಸಾಧ್ಯತೆ ಏನು ಅಂತೇಳಿ ಇವರು ಸತ್ತಿದ್ದಾರೆ ಅಂತ ಖಚಿತಪಡಿಸಿಕೊಂಡು ವಾಪಸ್ ಹೋಗೋ ಸಂದರ್ಭದಲ್ಲಿ ಅಲ್ಲಿ ಸ್ಕೂಟರ್ ಬಿದ್ದಂಥ ಸ್ಕೂಟರನ್ನು ಬೊಲೆರೋ ಗಾಡಿಯಿಂದ ಅಡ್ಡದಿಡ್ಡಿಯಾಗಿ ಎಳೆದಾಡಿಕೊಂಡು ಮುಂದಕ್ಕೆ ತಗೊಂಡು ಬಂದು ರೈಟ್ ಸೈಡಲ್ಲಿ, ಫಸ್ಟಿಗೆ ಅದು ಎಡ ಸೈಡಲ್ಲಿ ಬಿದ್ದಿರಬೇಕು ಡಿಕ್ಕಿ ಹೊಡೆದ ಸಂದರ್ಭದಲ್ಲಿ, ಇವರು ತನ್ನ ಬೊಲೆರೋ ಗಾಡಿಯಲ್ಲಿ ಅದನ್ನು ದೂಡಿಕೊಂಡು ಮಾರ್ಗದಲ್ಲಿ ಮಾರ್ಗದ ಬಲಬದಿಗೆ ತಂದು ಆ ಸ್ಕೂಟರ್ ಅರ್ಧ ಇದರಲ್ಲಿ ಶೇಪಲ್ಲಿ ಬಿದ್ದಿತ್ತು. ಈ ಬಗ್ಗೆ ನಾವು ಮಂಗಳೂರು, ಏಳ್ಪಟ್ಟಣ, 14 ಪಟ್ಟಣವನ್ನು ಒಟ್ಟು ಸೇರಿಸಿಕೊಂಡು ಅವರ ಎಲ್ಲರ ಸಹಕಾರದಿಂದ ಒಂದು ಪ್ರತಿಭಟನೆಯನ್ನು ಅಲ್ಲಿ ಮಾಡಿ DC ಆಫೀಸ್ ತನಕ ಮೆರವಣಿಗೆ ಹೋಗಿ ಜ್ಯೋತಿ ಥಿಯೇಟ್ರ್ ಪಕ್ಕದಿಂದ DC ಆಫೀಸ್ ತನಕ ಪ್ರತಿಭಟನೆಯನ್ನು ಮಾಡಿ DCಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಉನ್ನತ ತನಿಖೆ ಆಗಬೇಕು ಅಂತ. ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕು ಏನು ಅಂತ ಹೇಳಿದ್ರೆ 2014 ಮೇ 14ಕ್ಕೆ ಈ ಘಟನೆ ನಡೆದಿರುವಂಥದ್ದು. 2013 ಮೇ 14ಕ್ಕೆ ಮತ್ತೊಬ್ಬನನ್ನು ಕೂಡ ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟಿದ್ರು, ಇದೇ ರೀತಿಯಾಗಿ ಆಕ್ಸಿಡೆಂಟ್ ಮಾಡೋಕೆ 1 ವರ್ಷದ ಹಿಂದೆ. ಬಟ್ ಅದು B ರಿಪೋರ್ಟ್ ಆಗಿದೆ. ಒಂದು ಹೊಸಬೆಟ್ಟಲ್ಲಿ ಒಂದು ಇವರು ಆಕ್ಸಿಡೆಂಟ್ ಕೇಸ್ ಮಾಡಿದ್ದಾರೆ, ಸೇಮ್ ಡೇಟ್ 1 ವರ್ಷ ಹಿಂದೆ. ಸತೀಶ್ ಬೈಕಂಪಾಡಿ ಆ್ಯಂಡ್ ಟೀಮು, ಅವರು ಡ್ರೈವರ್, ಆ ಗಾಡಿ ಎಲ್ಲ ಹೋದೆ. ಆದರೆ ಅಲ್ಲಿ ಗಂಗಾಧರ್ ಕರ್ಕೇರ ಹೊಸಬೆಟ್ಟು ಅವರು ಅಧ್ಯಕ್ಷರು, ಅಲ್ಲಿ ಹೊಸಬೆಟ್ಟು ಗ್ರಾಮ ಸಭೆಯ ಅಧ್ಯಕ್ಷರು, ಅವರ ಹೆಸರು ಗಂಗಾಧರ್ ಕರ್ಕೇರ. ಅವರನ್ನು ಇವರು ಅದೇ ರೀತಿ ಬೈಕಲ್ಲಿ ಅಲ್ಲಿ ಆಫೀಸ್ ಕೆಲಸ ಬಿಟ್ಟು ಬರಬೇಕಾದ್ರೆ ಅವರು ಹಿಂಬದಿಯಿಂದ ಬೊಲೆರೋ ಗಾಡಿಯಲ್ಲಿ ಆಕ್ಸಿಡೆಂಟ್ ಮಾಡಿ ಇವರು ಹಿಂಬದಿಯಲ್ಲಿ ಕೂತ್ಕೊಂಡಿದ್ರು ಗಂಗಾಧರ್ ಕರ್ಕೇರ. ಅವರನ್ನು ಬಿಡುವಂಥ ಒಬ್ಬ ಬಸವರಾಜಿ ಅಂತ ಒಬ್ಬ ಬೈಕ್ನವ, ಅವನು ಆ ಇದರಲ್ಲಿ ಡೆತ್ ಆಗಿತ್ತು. ಇವರು 6 ತಿಂಗಳ ಹಾಸ್ಪಿಟಲಲ್ಲಿದ್ದರು, ಮತ್ತು ಇವರು ಬಚಾವಾಗಿ ಬಂದಿದ್ದಾರೆ ಗುಣಮುಖರಾಗಿ. ಆ ಕೇಸು ಆಕ್ಸಿಡೆಂಟ್ ಕೇಸಾಗಿ ಇದ್ದಿದ್ದರಿಂದಾಗಿ ಅದನ್ನು ಅವರು ವ್ಯವಸ್ಥಿತವಾಗಿ B ರಿಪೋರ್ಟ್ ಹಾಕಿಸಿ ಮುಚ್ಚಿಸಿ ಹಾಕಿದ್ರು. 3 ಜನವನ್ನು ಬಂಧಿಸಿದರು. ಆ ಸಂದರ್ಭದಲ್ಲಿ ನಾನು ಸ್ಟೇಷನ್ಗೆ ಅವ್ರ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ ಹೋದಾಗನೂ ನಮ್ಮ ಎದುರಲ್ಲಿ ಅವರ ರಿಟ್ಸ್ ಕಾರಲ್ಲಿ
ಅವರನ್ನು ಬಂಧಿಸಿ ಕರ್ಕೊಂಡು ಬಂದಿದ್ದರು. ಸತೀಶ್ ಬೈಕಂಪಾಡಿ 5 ತಿಂಗಳು ತಲೆಮರೆಸಿಕೊಂಡು ಅಲ್ಲಿ ಬೇರೆ ಎಲ್ಲ ಇದ್ದರು. ಅವ್ರ ಬಗ್ಗೆ ಲುಕ್ಔಟ್ ನೋಟಿಸ್ ಕೂಡ ಆಗಿತ್ತು ಪೊಲೀಸಿಂದ. ತಲೆಮರೆಸಿಕೊಂಡು ಇದ್ದವನು ನಿರೀಕ್ಷಣಾ ಜಾಮೀನು ತಗೊಂಡು ಬಂದ ನಂತರ ಇವರು ಕಮಿಷನರ್ ಸರ್ ಹಿತೇಂದ್ರ ಅವರ ನಿರೀಕ್ಷಣಾ ಜಾಮೀನು ಲಾಯರೊಟ್ಟಿಗೆ ಬಂದಿದ್ರೂ ಅದಕ್ಕಿಂತ ಮುಂಚಿನ ವರ್ಷ ನಡೆದಂಥ ಒಂದು ಕೇಸಲ್ಲಿ ಆ ಕೇಸನ್ನು ರಿಪೋರ್ಟ್ ಆಗಿ ಮುಚ್ಚಿ ಹೋಗಿದ್ರು ಅದನ್ನು ಓಪನ್ ಮಾಡಿ ಅವರನ್ನು ದಸ್ತಗಿರಿ ಮಾಡಿದ್ದಾರೆ. ಆನಂತರ ಅವರು 4 ತಿಂಗಳು ಜೈಲಲ್ಲಿದ್ದರು. ಮತ್ತು ಅವರಿಗೆ ಮಂಗಳೂರಲ್ಲಿ ಬೇಲ್ ಸಿಗಲಿಲ್ಲ. ಹೈಕೋರ್ಟಲ್ಲಿ ಬೇಲ್ ತಗೊಂಡಿದ್ರು 4 ತಿಂಗಳ ನಂತರ. ಸೊ ಈ ಕಾರಣದಿಂದಾಗಿ ಇವರಿಗೆ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡಿ ಅಭ್ಯಾಸ ಇತ್ತು ಅಂತೇಳಿ ಒಬ್ಬರು ವ್ಯಕ್ತಿ ಏನು ಬರ್ತಾ ಇದ್ರೆ ಅದರ ಹಿಂದೆ ಒಂದು ಆಕ್ಟಿವಾ ಕೂಡ ಏನು ಕಾಣ್ತಾ ಇದೆ. ಅದೇ ಸ್ಪಾಟ್ ಅಲ್ಲಿ ಅವರ ಬಾಡಿ ಕೂಡ ಇದ್ದಿರುವಂಥದ್ದು. ಆ ಸ್ಪಾಟ್ ಅಲ್ಲಿ ಆಕ್ಸಿಡೆಂಟ್ ಆಗಿರುವಂಥದ್ದು. ಅಲ್ಲಿಂದ ಇಲ್ಲಿಗೆ ಸರಿಸುಮಾರು 100 ಮೀಟರ್ ದೂರ ಇದೆ. ಈ 100 ಮೀಟರ್ ದೂರದಲ್ಲಿ ಬಂದು ಅವರ ಬಾಡಿ ಅಲ್ಲಿತ್ತು, ಬಟ್ ಆಕ್ಟಿವಾ ಬಂದು ಇಲ್ಲಿ ಇತ್ತು. ಇಲ್ಲಿ ಆಕ್ಟಿವಾ ಸಿಗೋಕೆ ಕಾರಣ ಏನು ಅಂತ ಹೇಳೋ ಕೂಡ ಡೌಟ್ ಬಂದ ನಂತರ ಇವರಿಗೆ ಗೊತ್ತಾಗಿರುವಂಥದ್ದು ಅಂದ್ರೆ ಇದು ಕೊಲೆ ಆಗಿರ್ಬೋದು ಅಂತೇಳಿ. ಆ ಸ್ಕೂಟರನ್ನು ಅಡ್ಡದಿಡ್ಡಿ ಎಳೆದಾಡಿಕೊಂಡು ಬಲಬದಿಗೆ ತಗೊಂಡೋಗಿ ನಿಂತದ್ದು ಡಾಮರ್ ಮಾರ್ಗದಲ್ಲಿ ಎಲ್ಲ ಗೀರುಗಳು ಎಲ್ಲ ಅಲ್ಲಿ ಕಂಡು ಬರ್ತಾ ಇತ್ತು. ಇದನ್ನು ನಾವು ಕೇಳಿದಾಗ ನನಗೆ ಅವರನ್ನು ಬಾಡಿ ನೋಡಬೇಕಂತ ಅನಿಸಿತು. ನಾನು ಈ ವಿಚಾರವನ್ನು ನೋಡಿ ಸೀದಾ ಎ ಹಾಸ್ಪಿಟಲ್ಗೆ ಹೋದೆ. ಅಲ್ಲಿ ಅವರ ಬಾಡಿ ನೋಡಿದೆ. ಅಲ್ಲಿ ಅವರ ಬಾಡಿಯಲ್ಲಿ ಇದ್ದಂಥ ಗಾಯಗಳ ಗುರುತು ನೋಡಿದಾಗ ನನಗೆ ಇದೊಂದು ವ್ಯವಸ್ಥಿತವಾದ ಸಂಚು ಮಾಡಿ ಕೊಲೆ ಮಾಡಿದ್ದಾರೆ ಅಂತ ನನಗೆ ಅನಿಸಿತು. ತಲೆಗೆ ಹಿಂಬದಿಯಲ್ಲಿ ಹೊಡೆದದ್ದು ಆ ರೀತಿ ಇತ್ತು. ಅವರು ಡಿಕ್ಕಿ ಹೊಡೆದಾಗ ಎಲ್ಲಿಗೆ ತಾಗಿತ್ತು ಗೊತ್ತಾಗತ್ತೆ. ಮತ್ತು ಕಾಲಲ್ಲಿ ಸ್ಕ್ರ್ಯಾಚಸ್ ಎಲ್ಲ ಇತ್ತು. ಅವರು ಮಾರ್ಗದಲ್ಲಿ ಬಿದ್ದಿರ್ಬೋದು, ಅದಕ್ಕೆ ಗಾಡಿಯಿಂದ ಡಿಕ್ಕಿ ಹೊಡೆದಾಗ. ಅದಕ್ಕೆ ನಾನು ಹಾಸ್ಪಿಟಲಿಂದ ನೇರವಾಗಿ ಹಾಸ್ಪಿಟಲಲ್ಲಿ ಅವರ ಹಳ್ಳಿಯೇ ಇದ್ದರು, ಅಲ್ಲಿ ಡೆಡ್ ಬಾಡಿಯೊಟ್ಟಿಗೆ ನಾನು ಅಲ್ಲಿಂದ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದೆ. ಪಣಮೂರು ಪೊಲೀಸ್ ಸ್ಟೇಷನ್ಗೆ ಬಂದು ನಾನು ಬೈಕಂಪಾಡಿ ಮೊಗವೀರ ಮಹಾಸಭಾದ ಅಧ್ಯಕ್ಷನಾಗಿರುವುದರಿಂದಾಗಿ ನನಗೆ ಅಲ್ಲಿ ಆ ದಿವಸ ಪೇಪರಲ್ಲಿ ಅದು ಆಕ್ಸಿಡೆಂಟ್ ಆಗಿ ಕೊಲೆ ಅಂತ ವಿಚಾರ ಬಂದಿತ್ತು. ಪೇಪರಲ್ಲಿ ಫೋಟೋ ಎಲ್ಲ ಬಂದಿತ್ತು. ಹಾಗೆಯೇ ಅವ್ರ ಕೇಸ್ 304A ಮಾಡಿದರು ಫಸ್ಟಿಗೆ, ಆಕ್ಸಿಡೆಂಟ್ ಕೇಸ್ ಅಂತ. ನನಗೆ ಅದು ನೋಡಿದಂಥ ಸ್ಪಾಟಲ್ಲಿ ನೋಡಿದಂಥ ವಿಚಾರ, ಅವರ ಬಾಡಿ ನೋಡಿದ ನಂತರ ಇದೊಂದು ವ್ಯವಸ್ಥಿತವಾದ ಸಂಚು ಹೂಡಿದ ಒಂದು ಕೊಲೆ ಅಂತ ಅನಿಸಿತು. ನಾನು ಬೈಕಂಪಾಡಿ ಮೊಗವೀರ ಮಹಾಸಭಾದ ಲೆಟ್ರ್ ಪ್ಯಾಡಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತೀನಿ. ಇದು ವ್ಯವಸ್ಥಿತವಾದ ಸಂಚು, ಆಕ್ಸಿಡೆಂಟ್ ಅಲ್ಲ. ಈ ಬಗ್ಗೆ ಸೂಕ್ತವಾದ ತನಿಖೆ ನಡೆಸಿ ನಮಗೆ ನ್ಯಾಯ ಕೊಡಿಸ್ಬೇಕು ಬೈಕಂಪಾಡಿ ಮೊಗವೀರ ಮಹಾಸಭಾಕ್ಕೆ ಅಂತ ನಾನೊಂದು ಕಂಪ್ಲೇಂಟ್ ಕೊಡ್ತೀನಿ. ಅದಕ್ಕೆ ಅವರು ಮರುದಿವಸ ನನಗೆ ಇಂಬರ ಬರೆದು ಕೊಡ್ತಾರೆ. ಅವರ ಉನ್ನತಾಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಅದನ್ನು 304A ಇಂದ 302ಗೆ ಚೇಂಜ್ ಮಾಡ್ತಾರೆ. ಮರ್ಡರ್ ಕೇಸಿಗೆ ಅವರು ಚೇಂಜ್ ಮಾಡ್ತಾರೆ. ಈ ಬಗ್ಗೆ ನಾನು ಸಾಕ್ಷಿ ನುಡಿಯಬೇಕಾದ್ರೂ ನನ್ನದು ಈ ವಿಚಾರವನ್ನು ಹೇಳಿದ್ದೇನೆ ಅಲ್ಲಿ ಕೋರ್ಟಲ್ಲಿ. ಯಾಕಂದರೆ ನನಗೆ ಇಂಬರ ಅವರು ಬರೆದು ಕೊಟ್ಟಿದ್ದಾರೆ, ನಿಮ್ಮ ಕಂಪ್ಲೇಂಟನ್ನು ತೆಗೆದುಕೊಂಡು ನಿಮಗೆ ಇಂಬರ ಕೊಡ್ತಾ ಇದ್ದೀವಿ, ಆ ಕೇಸನ್ನು ನಾವು ಈಗ ಆಕ್ಸಿಡೆಂಟ್ ಅಲ್ಲ, ಅದು ಮರ್ಡರ್ ಕೇಸ್ ಅಂತ ಬದಲಾವಣೆ ಮಾಡಿದ್ದೇವೆ ಅಂತ ನಮಗೆ ಪೊಲೀಸ್ನವರು ಬರೆದು ಕೊಟ್ಟಿದ್ದಾರೆ. ಮತ್ತೊಂದು ನಾವು ಗಮನಿಸಬೇಕು ಏನು ಅಂತ ಹೇಳಿದ್ರೆ, ಇಲ್ಲಿ ಅವರು ಪಂಜುರ್ಲಿ ದೈವ ಗ್ರಾಮ ದೈವ ಏನಿದೆ ಅದರ ಚಾಕ್ರಿಯನ್ನು ಕೂಡ ಮಾಡ್ತಾ ಇದ್ರು. ನಮ್ಮ ಗ್ರಾಮದ ಪಂಜುರ್ಲಿ ದೈವದ ಪಾತ್ರಿ ಅವರು. ಹಾಗಾಗಿ ಊರಿನವರಿಗೂ ತುಂಬಾ ಅವರ ಮೇಲೆ ತುಂಬಾ ಅಭಿಮಾನ. ಇದೇ ಪಂಜುರ್ಲಿ ಗ್ರಾಮ ದೈವ ಏನಿದೆ ಅಲ್ಲೂ ಕೂಡ ಚಾಕ್ರಿ ಮಾಡ್ತಾ ಇದ್ರು. ಇದೇ 2026 ಮಾರ್ಚ್ ತಿಂಗಳ ಕೋಲದಲ್ಲಿ ನಮ್ಮ ದೈವ ಪಂಜುರ್ಲಿ ನುಡಿದಿತ್ತು ಏನಂತ, 12 ವರ್ಷದೊಳಗೆ ಇದರ ಪರಿಣಾಮ ನಾನು ತೋರಿಸ್ತೇನಂತೆ. ಅವರು ಚಾಕರಿ ಮಾಡಿದ್ದ ಪಂಜುರ್ಲಿ ನಮಗೇನೆ, ನಾವು 5 ಜನ ಅಕ್ಕ ತಂಗಿಯರು ಅವರ ಎದುರು ನಿಂತು ನಾವು ಕೇಳಿದೆವು, ನಮ್ಮಪ್ಪ ಮಾಡಿದ ತಪ್ಪೇನು ಅಂತ ದೈವದ ಹತ್ರ ಕೇಳಿದೆವು. ದೈವ ಹೇಳಿದು, ತಪ್ಪು ನನ್ನ ಮಾಡಲಿಲ್ಲ, ನಾನು ಇದರ ಪ್ರತಿಫಲವನ್ನು 12 ವರ್ಷದೊಳಗೆ ತೋರಿಸ್ತೇನೆ ಅಂತ ದೈವ ನೋಡಿ ಕೊಟ್ಟಿತ್ತು. ಸೊ ಈ ಕಾರಣದಿಂದಾಗಿ ಪಂಜುರ್ಲಿಗೂ ಕೂಡ ಗೊತ್ತಿತ್ತು ಏನು ನಡೆದಿದೆ ಅಂತ ಹೇಳಿ. ಅಂದ್ರೆ ಇವರು ಪಕ್ಕ ಪ್ಲಾನ್ ಮಾಡಿದ್ರು ಏನು ಅಂತ ಹೇಳಿದ್ರೆ, ಆಕ್ಸಿಡೆಂಟ್ ಮಾಡಿದ ನಂತರ ಇದು ಆಕ್ಸಿಡೆಂಟ್ ಅಂತೇಳಿ ಗೊತ್ತಾಗಬಾರ್ದು ಅಂತ ಹೇಳಿ ಬುಲೆರೋ ಗಾಡಿಗೆ ಅವರ ಆಕ್ಟಿವಾವನ್ನು ಸಿಕ್ಕಿಸಿ ಅದನ್ನು ಸ್ಪೀಡಾಗಿ ಡ್ರೈವ್ ಮಾಡ್ಕೊಂಡು ಬಂದು ಅದು ಜಿಗ್ಜಾಕ್ ಆಗಿ ಇತ್ತಂತೆ. ಇಲ್ಲಿ ಸ್ಥಳೀಯರು ಹೇಳಿರುವಂಥದ್ದು, ರೋಡಲ್ಲಿ ಒಂದಷ್ಟು ಮಾರ್ಕ್ಸ್ ಇತ್ತು ಜಿಗ್ಜಾಕ್ ಆಗಿ, ಆಕ್ಸಿಡೆಂಟೇ ಆಗಿ ಸತ್ತಿದೆ ಅಂತೇಳಿ ಇವರು ಗ್ರಹಿಸಬೇಕು ಪೊಲೀಸರು ಅಥವಾ ಇಲ್ಲಿಯ ಸ್ಥಳೀಯರು ಅಂತೇಳಿ ಪಕ್ಕಾ ಪ್ಲಾನ್ ಮಾಡಿರುವಂಥದ್ದು ಇಲ್ಲಿ
ಎದ್ದು ಕಾಣುವಂಥದ್ದು. ಅದು ಅಲ್ಲದೆ ಆ ಆಕ್ಸಿಡೆಂಟ್ ಆದಂಥ ಸಮಯದಲ್ಲಿ ಕಾರ್ನ ಬೋನೆಟ್ನ ಒಂದು ಕವರ್ ಏನಿದೆ ಅದು ಒಂದು ಇಲ್ಲಿ ಬಿದ್ದಿರುತ್ತೆ. ಈ ಸಂದರ್ಭದಲ್ಲಿ ಬೊಲೆರೋ ಗಾಡಿದು ಒಂದು ರೇಡಿಯೇಟರ್ ಗಾರ್ಡ್ ಪೀಸಲ್ಲಿ ಬಿದ್ದೋಗಿತ್ತು, ಬೋನೆಟ್ ಇದ್ದು. ಆ ಬೋನೆಟ್ ಪೀಸ್ ಈ ಕೇಸಿಗೆ ದೊಡ್ಡ ಟ್ವಿಸ್ಟ್ ಕೊಡುತ್ತೆ ಅಂತ ಹೇಳಿದ್ರೆ, ಆ 4 ಜನ ಗಂಗಾಧರ್ ಅವರನ್ನು ಆಕ್ಸಿಡೆಂಟ್ ಮಾಡಿ ನಂತರ ಅವರ ತಲೆಗೆ ಒಂದು ಆಯುಧದಿಂದ ಹೊಡೆಯುತ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇಲ್ಲಿ ಸ್ಥಳೀಯರು ಕೊಟ್ಟಿರುವಂಥದ್ದು. ಹೊಡೆದ ನಂತರ ಅವರ ಆಕ್ಟಿವವನ್ನು ಒಂದು ಕಡೆಯಲ್ಲಿ ತಂದು ಹಾಕಿ ನಂತರ ಇವರು ಡಿಕ್ಕಿ ಮಾಡಿದಂತಹ ಆಕ್ಸಿಡೆಂಟ್ ಮಾಡಿದಂತಹ ಬುಲೇರವನ್ನು ಮಂಗಳೂರಿನ ಯಾವುದೋ ಒಂದು ಗುಡ್ಡದಲ್ಲಿ ಇಟ್ಟಿದ್ರು 2 ಗಂಟೆಯ ರಾತ್ರಿಯ ಹೊತ್ತಿಗೆ. ನಂತರ ಈ 4 ಜನ ಅಪರಾಧಿಗಳ ಸಂಬಂಧಿಕರ ಒಂದು ಗ್ಯಾರೇಜ್ ಕೂಡ ಇರುತ್ತೆ. ಅವರನ್ನು ಎಬ್ಬಿಸಿ 2 ಗಂಟೆ ರಾತ್ರಿಗೆ ಗುಡ್ಡದಲ್ಲಿ ಇಟ್ಟಂತಹ ಬುಲೇರವನ್ನು ಗ್ಯಾರೇಜ್ಗೆ ಕೊಂಡೋಗುವಾಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಯಾರು ಸಂಬಂಧಿಕರು ಗ್ಯಾರೇಜ್ ಇರುತ್ತೆ ಅವರೇ ಬಂದು ಗುಡ್ಡದಲ್ಲಿದ್ದಂತಹ ಬುಲೇರವನ್ನು ಕೊಂಡೋಗಿ ಮಂಗಳೂರಿನ ಅತ್ತಾವರ ಗ್ಯಾರೇಜ್ಗೂ ಕೂಡ ಕೊಂಡೋಗಿ ಇಡ್ತಾರೆ. ಗುದ್ದಿದಂತಹ ವಾಹನ ಬೊಲೆರೋ ವಾಹನವನ್ನು ಅವರು ಅಲ್ಲಿಂದ ಕಾರ್ ಮೆಕ್ಯಾನಿಕನನ್ನು ಸ್ಕೂಟ್ರಲ್ಲಿ ಕರ್ಕೊಂಡು ಬಂದು ಅಲ್ಲಿ ಸರಿ ಮಾಡಿಸಿ ಆ ಸ್ಥಳದಿಂದ ಆ ಶಕ್ತಿ ಗ್ಯಾರೇಜ್ ಅನ್ನುವಂಥ ಗ್ಯಾರೇಜಿಗೆ ಅಲ್ಲಿ ಶಿಫ್ಟ್ ಮಾಡ್ತಾರೆ. ಆ ಗ್ಯಾರೇಜ್ನವರು ಸಹ ಬಂದು ಸಾಕ್ಷಿಯನ್ನು ನುಡಿದಿದ್ದಾರೆ ಮತ್ತು ಅದು ಬೆಂಬಲಕರವಾಗಿ ಮೂಡಿ ಬಂದಿದೆ, ಅದು ಸೀಸ್ ಆಗಿದೆ. ಅದರ ನಂತರ ಅದರದ್ದು ಡ್ಯಾಮೇಜ್ ಆಗಿದಂತಹ ವಸ್ತುಗಳು ಮತ್ತು ಸ್ಥಳದಲ್ಲಿ ಸಿಕ್ಕಿದಂತಹ ಡ್ಯಾಮೇಜ್ ಆದಂತಹ ಆ ಕಾರಿನ ವಸ್ತುಗಳು FSL ರಿಪೋರ್ಟಲ್ಲಿ ಅದು ಮ್ಯಾಚ್ ಆಗಿ ಬಂದಿದೆ. ಸೊ ಆ ವೈಜ್ಞಾನಿಕವಾಗಿಯೂ ಸಹ ಮತ್ತು ಬಾಕಿ ಎಲ್ಲ ಸಾಕ್ಷ್ಯಾಧಾರಗಳು ಅದು ಒಂದಕ್ಕೊಂದು ಹೊಂದಾಣಿಕೆಯಾಗಿ ಬಂದಿದೆ. ಗ್ಯಾರೇಜಿನ ಒಬ್ಬರು ಯಾರು ಇರ್ತಾರಲ್ಲ, ಅವರು ಮೆಕ್ಯಾನಿಕ್ ಇದ್ದಾನಲ್ಲ, ಅವನು ಈ ಸತೀಶ್ ಬೈಕಂಪಾಡಿಯ ಫ್ಲೈಲ್ಲೇ ಇರುವಂಥವ್ರು. ಅವರು ಪರಿಚಯಸ್ಥರು. ಅವನು ರಾತ್ರಿ ಹೇಳ್ತಾನೆ, ನನಗೆ ಸ್ವಲ್ಪ ಗಾಡಿ ನಂದು ಹಾಳಾಗಿದೆ ಬರಬೇಕು ಅಂತ. ಅವ್ನು ಈಗ ಬರಲಿಕ್ಕಾಗೋದಿಲ್ಲ, 2 ಗಂಟೆ ರಾತ್ರಿಗೆ ಅವನಿಗೆ ಕರೀತಾರೆ. ಬರಲಿಕ್ಕಾಗೋದಿಲ್ಲ ಅಂದ ತಕ್ಷಣ ಇವರು ಒಂದು ಸ್ಕೂಟರಲ್ಲಿ ಅವನಿಗೆ ಕರ್ಕೊಂಡು 3 ಟ್ರಿಬಲ್ ರೈಡ್ ಮಾಡಿಕೊಂಡು ಇವನು ಪುಷ್ಪರಾಜು ಸತೀಶ್ ಆ ಗಾಡಿ ಹತ್ರ ಹೋಗಿ, ಅವನು ಅಲ್ಲಿ ಹೋಗಬೇಕಾದ್ರೆ ಅದು ಬಂಪರ್ ಒಳಗಡೆ ಹೋಗಿತ್ತು, ಅದು ಸರಿ ಮಾಡಿಕೊಂಡು ಇದು ರಿಪೇರಿ ಮಾಡಬೇಕು, ಇದನ್ನು ನೀವು ಗ್ಯಾರೇಜಲ್ಲಿ ಇಡ್ತೀನಿ ಅಂತ ಅಲ್ಲಿಂದ ರಾತ್ರಿ ಅಲ್ಲಿ ಗ್ಯಾರೇಜಲ್ಲಿ ಇಟ್ಟಿದ್ದಾರೆ. ಅದು ಸಹ ಒಂದು ಗುಡ್ಡ ಜಾಗದಲ್ಲಿ ಅದನ್ನು ಇಟ್ಟಿದ್ದು, ಅಲ್ಲೇ ಹೋಗಿ ಅದು ಬಂದಾಗಿತ್ತು. ಗ್ಯಾರೇಜ್ ಅವ್ರ ಹತ್ರ ಗಾಡಿ ಸ್ವಲ್ಪ ಹಾಳಾಗಿದೆ, ಇದು ಇವತ್ತೇ ಇಲ್ಲಿಂದ ಶಿಫ್ಟ್ ಮಾಡಬೇಕು. ಅವನು ಹೇಳ್ತಾನೆ, ನನಗೆ ಈ ಗಾಡಿ ನಾಳೆ ಬನ್ನಿ, ನಾಳೆ ತೊಗೊಂಡು ಹೋಗೋಣ ಅಂತ ಹೇಳಿದರೆ, ಇಲ್ಲ ಇವತ್ತೇ ಇಲ್ಲಿಂದ ಶಿಫ್ಟ್ ಮಾಡಬೇಕು, ನಾವು ಇನ್ನು ಬಂದು ನಿಮಗೆ ಇದನ್ನು ರಿಪೇರಿ ಮಾಡಿಡಿ, ಬಂದು ತೊಗೊಂಡು ಹೋಗ್ತೀವಿ ಅಂತ ಹೇಳಿ ಹೋಗಿರ್ತಾರೆ. ಅವರು ಕಾಯಂ ಕಸ್ಟಮರ್ ಆಗಿರೋದ್ರಿಂದ ಅದ್ರ ಬಗ್ಗೆ ಅವ್ರ ತಲೆ ವಿಚಾರ ಮಾಡ್ಕೊಂಡಿಲ್ಲ. ಮಾರನೇ ದಿನ ಬೆಳಿಗ್ಗೆ ರಿಪೇರಿ ಕೂಡ ಆಗ್ತಾ ಇರುತ್ತೆ. ಆ ಸಮಯದಲ್ಲಿ ಒಬ್ಬ ಆಟೋ ಡ್ರೈವರ್, ಮೀನಾಕಳಿಯಲ್ಲಿದ್ದಂಥ ಒಬ್ಬ ಆಟೋ ಡ್ರೈವರ್ ಇದೇ ಮಂಗಳೂರಿನ ಅತ್ತಾವರ ಗ್ಯಾರೇಜ್ಗೆ ಅಂತ ಹೇಳಿ ಬರ್ತಾನೆ. ಬಂದಂಥ ಸಮಯದಲ್ಲಿ ಒಂದು ಬೋನೆಟ್ ಪೀಸ್ ಅನ್ನು ಕೂಡ ನೋಡ್ತಾನೆ. ಅಂತ ಹೇಳಿದ್ರೆ ಇದೇ ಬುಲೆರದ್ದು ಬೋನೆಟ್ ಪೀಸ್ ಕಟ್ ಆಗಿರುವಂಥದ್ದು ಅವನಿಗೆ ಗೊತ್ತಾಗಿರುತ್ತೆ. ಅದು ರಿಪೇರಿ ಆಗ್ತಾ ಇರುವಂಥದ್ದನ್ನು ಕೂಡ ಅವನು ಗಮನಿಸ್ತಾನೆ. ಇದನ್ನು ನೋಡಿದಾಗ ಮೀನಾಕಳಿಯಲ್ಲಿ ಅರ್ಧ ಬೋನೆಟ್ ಇದೆ ಅನ್ನುವಂಥದ್ದು ಕೂಡ ಇವನ ಗಮನಕ್ಕೆ ಬರುತ್ತೆ. ನಂತರ ಸ್ಥಳೀಯರಿಗೂ ಕೂಡ ತಿಳಿಸ್ತಾನೆ, ಅಲ್ಲೇನೋ ಅರ್ಧ ಬೋನೆಟ್ ಬಿದ್ದಿದೆ, ಅದರ ಬುಲೆರೋ ಈ ಅತ್ತಾವರ ಮಂಗಳೂರಿನಲ್ಲಿ ರಿಪೇರಿ ಆಗ್ತಾ ಇದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಇವನು ತಿಳಿಸ್ತಾನೆ ಅಲ್ಲಿಯ ಗ್ರಾಮಸ್ಥರಿಗೆ. ಆ ನಂತರದಲ್ಲಿ ಗ್ರಾಮಸ್ಥರು ಪೊಲೀಸರಿಗೂ ಕೂಡ ತಿಳಿಸ್ತಾರೆ. ಪೊಲೀಸರು ಈ ಮಂಗಳೂರಿನ ಅತ್ತಾವರದಲ್ಲಿರುವಂತಹ ಗ್ಯಾರೇಜ್ಗೆ ಬರ್ತಾರೆ, ಗಾಡಿಯನ್ನು ಸೀಸ್ ಮಾಡಿಕೊಂಡು ಕೂಡ ಹೋಗ್ತಾರೆ. ಆ ಸಮಯದಲ್ಲಿ ಈ ಅಪರಾಧಿಗಳು ಆ ಬುಲೆರವನ್ನು ಬಿಡಿಸಿಕೊಂಡು ಹೋಗೋಕೆ ಬಂದಿದ್ರಂತೆ. ಪೊಲೀಸರನ್ನು ನೋಡಿ ವಾಪಸ್ ಓಡಿ ಹೋಗಿದ್ದಾರೆ. ಅತ್ತಾವರ ಗ್ಯಾರೇಜ್ನವರು ಕೂಡ ಸಾಕ್ಷಿಯನ್ನು ಹೇಳಿದ್ದಾರೆ, ಹೌದು ಅಂತೇಳಿ. ಅದು ಅಲ್ಲದೆ 2014ರಲ್ಲಿ ಗಂಗಾಧರನ್ನು ಏನು ಮಾಡಿದ್ರು, ಅದೇ ರೀತಿಯಾಗಿ ಹಿಂದೆ 2013ರಲ್ಲೂ ಕೂಡ ಮಾಡಿದ್ರು. ಆ ಬುಲೆರವನ್ನು ಕೂಡ ಇದೇ ಗ್ಯಾರೇಜ್ ಅಲ್ಲಿ ತಂದು ರಿಪೇರಿಗೆ ಅಂತೇಳಿ ಇಟ್ಟಿದ್ರು ಅಂತೇಳಿ. ಅದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ ಈ ಕೇಸಿಗೆ. ಸೊ ಅದು ಕೂಡ ಸಾಕ್ಷಿಯಾಗುತ್ತೆ. ಇದಿಷ್ಟು ಈ 4 ಜನ ಖತರ್ನಾಕ್ ಕಿಲಾಡಿಗಳು ಮಾಡಿದಂತಹ ಕೆಲಸ. ಅದು ಅಲ್ಲದೆ ಇವರು ಈ ಕೇಸ್ ಚಾರ್ಜ್ ಶೀಟ್ ಆದ ನಂತರ ಹೈಕೋರ್ಟ್ ಅಲ್ಲೂ ಸ್ಟೇ ತರೋಕೆ ಕೂಡ ಹೋಗ್ತಾರೆ. 2014ರಿಂದ 2025 ತನಕ ಈ ಕೇಸಿನ ವಿಚಾರಣೆ ಆಗದಾಗೆ ಬೆಂಗಳೂರಲ್ಲಿ ಅವರು ಸ್ಟೇ ಆರ್ಡರ್ ತಂದಿದ್ದು. ನಮಗೆ ಅದು 2025ರಲ್ಲಿ ಈ ಬಗ್ಗೆ ಮಾಹಿತಿ ಸಿಕ್ಕಿತು, ಬೆಂಗಳೂರಲ್ಲಿ ಈ ಬಗ್ಗೆ ಸ್ಟೇ ಉಂಟು ಅಂತ. ಬೈಕಂಪಾಡಿ ಮಗುವೀರ ಮಹೋತ್ಸವ ಕೂಡಲೇ ಈ ಬಗ್ಗೆ ಕಾರ್ಯಪ್ರವೃತ್ತರಾಗಿ ಬೆಂಗಳೂರಿಗೆ ಹೋಗಿ ಹೈಕೋರ್ಟಲ್ಲಿ ಸ್ಟೇ ವೇಕೇಟ್ ಮಾಡಿತ್ತು. ಸ್ಟೇ ವೇಕೇಟ್ ಮಾಡಿ ಇದನ್ನು ಮಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿ ಸಾಕ್ಷಿ ವಿಚಾರಣೆಯನ್ನು ಪ್ರಾರಂಭ ಮಾಡಿದರು. ಈ ಪ್ರಕರಣದಲ್ಲಿ
ಎಲ್ಲ ಸಾಂದರ್ಭಿಕ ಸಾಕ್ಷ್ಯಗಳು ಪ್ರತಿ ಹಂತದಲ್ಲಿ ಸಾಕ್ಷಿದಾರರು ಒಂದೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಸಾಕ್ಷ್ಯದಾರರು ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಫ್ರಾಮ್ ದಿ ಯಾವಾಗಿಂದ ಅಂದರೆ ಅವರು ಸಂಚು ರೂಪಿಸಿದಾಗ ಅವರು ಎರ್ಮಾಳಿನ ಮುಳೂರಲ್ಲಿ ಅವರು ತಮಿಳ ಕಾರ್ಯಕ್ರಮದಲ್ಲಿ ಇದ್ದಾಗ ಸಹ ಅವರು ಖಚಿತಪಡಿಸ್ಕೊಳ್ಳಿಕ್ಕೆ ಬಂದಂತಹ ವಿಚಾರವನ್ನು ಅಲ್ಲಿ ಸಾಕ್ಷಿದಾರರು ನೋಡಿರ್ತಾರೆ. ಅದನ್ನು ಫಾಲೋಅಪ್ ಮಾಡ್ಕೊಂಡು ಬಂದಿದ್ದು ಆ ವೆಹಿಕಲ್ಲ ಇರುವಿಕೆ ಅದು ಮರ್ಡರ್ ಆಗುವಂತಹ ಸ್ಥಳದ ಹತ್ತಿರದಲ್ಲಿ ಈ ಎಲ್ಲ ವೆಹಿಕಲ್ ಇರುವಿಕೆ ಬಗ್ಗೆ ಅವರ ಅಳಿಯ, ಮಗಳು ಮತ್ತು ಕೆಲವೊಂದು ಸಾಕ್ಷಿದಾರರು ಹೋಗಿ ಬರೋರು ಅದನ್ನು ನೋಡಿದ ಬಗ್ಗೆ ಅದನ್ನು ಹೇಳಿದ್ದಾರೆ. ಸೊ ಹಂತ ಹಂತವಾಗಿ ಇದು ಒಂದು ಸರ್ಕಮ್ಸ್ಟೆನ್ಸ್ ಚೈನ್ ಕೂಡಿ ಬಂದಂತಹ ಪ್ರಕರಣವಾಗಿರ್ತದೆ. 12 ವರ್ಷ ನಾವು ಪ್ರತಿ ಹಿಯರಿಂಗಿಗೆ ಹೋಗಿದ್ದೇವೆ. ಪ್ರತಿಯೊಂದು ಹಿಯರಿಂಗಿಗೂ ಊರಿನ ಒಬ್ಬರು ಕಾರ್ಯಕರ್ತರು, ಕಮಿಟಿ ಕಾರ್ಯಕರ್ತರು ಒಬ್ಬರು, ಮತ್ತು ನಾವು 5 ಜನ ಪ್ರತಿ ಹಿಯರಿಂಗಿಗೂ ಹೋಗಿ 12 ವರ್ಷ ಹೋಗಿದ್ದೇವೆ. ಅದರಲ್ಲಿ ಮಧ್ಯದಲ್ಲಿ ಅವ ಹೈಕೋರ್ಟಿಗೆ ಹಾಕಿದ, ಹೈಕೋರ್ಟಲ್ಲಿ ಸ್ಟೇ ತಂದ, ಆವಾಗ ನಾವು ಹೋಗಲಿಲ್ಲ. ಆಮೇಲೆ ಡಿಸೆಂಬರ್ 24, 2024 ಡಿಸೆಂಬರಲ್ಲಿ ಹೈಕೋರ್ಟಿಂದ ಕೇಸ್ ರಿಜೆಕ್ಟ್ ಆಯಿತು, ಬಂತು. 2025 ಜೂನಿಂದ ಸ್ಟಾರ್ಟ್ ಆಗಿದೆ ಎವಿಡೆನ್ಸ್. ನಿಮಗೆ ಆದಷ್ಟು ನ್ಯಾಯ ಕೊಡಿಸಲಿಕ್ಕೆ ನಾನು ನನ್ನ ಪ್ರಯತ್ನ ಮಾಡ್ತೇನೆ ಅಂತ ಅವರು ತುಂಬ ಪ್ರಯತ್ನ ಮಾಡಿದ್ದಾರೆ. ಯಾಕಂದರೆ ಸಾಕ್ಷಿಗಳನ್ನೆಲ್ಲ ಸರಿಯಾಗಿ ವಿಚಾರ ಮಂಡಿಸಿದ್ದಾರೆ ಅವರು. ಹಾಗಾಗಿ ನಮಗೆ ಸಾಕ್ಷಿಗಳು ಅಷ್ಟೇ ಎಲ್ಲರೂ ಬಂದು ಅವರವರು ನೋಡಿದ್ದನ್ನು ಸಾಕ್ಷಿ ಹೇಳಿದ್ದಾರೆ. ನಾವಿಲ್ಲಿ ಗ್ರಾಮಸ್ಥರನ್ನು ಮೆಚ್ಚಲೇಬೇಕು. ಇಡೀ ಊರಿನ ಗ್ರಾಮಸ್ಥರು ಒಗ್ಗಟ್ಟಾಗಿ ನಿಂತು ಈ ಗಂಗಾಧರ್ ಪಾಂಗಳ್ರವರಿಗೆ ನ್ಯಾಯವನ್ನು ಕೊಡಲೇಬೇಕು ಅಂಥೇಳಿ ಸಾಕ್ಷಿಯನ್ನು ಬಂದು ನುಡಿದು ಈಗ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಅಂತ ಹೇಳಿದ್ರೆ ಅದು ಇಡೀ ಗ್ರಾಮಸ್ಥರ ಒಂದು ಶ್ರಮದ ಫಲ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದೊಂದು ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ 7 ಪಟ್ಟಣ ಮಗುವೀರ ಸಂಯುಕ್ತ ಸಭಾ ಹಾಗೆಯೇ 14 ಪಟ್ಟಣ ಮಗುವೀರ ಸಂಯುಕ್ತ ಸಭಾ ಇದಕ್ಕೆಲ್ಲ ಬೆಂಬಲ ಸೂಚಿಸಿದ್ದರಿಂದ ಹಾಗೂ ಎಲ್ಲ ಮಾರಿಯಮ್ಮ ದೇವರನ್ನ ಆಶೀರ್ವಾದದಿಂದ ಈ ಒಂದು ನ್ಯಾಯಯುತವಾದ ಹೋರಾಟಕ್ಕೆ ಜಯ ಲಭಿಸಿದೆ ಅಂತ ಹೇಳಲು ಇಚ್ಛಿಸ್ತೇನೆ. 5 ಹೆಣ್ಣು ಮಕ್ಕಳು ಹಾಗೂ ಬೈಕಂಪಾಡಿ ಮೊಗವೀರ ಮಹಾಸಭಾದವರು ಇದರ ಹಿಂದೆ ಈ ಕೇಸಿನ ಮುತುವರ್ಜಿ ವಹಿಸಿಕೊಂಡು ಮಾಡಿದಂಥ ಪ್ರಯತ್ನಕ್ಕೆ ನಮ್ಮ ದೈವದವರು ಅನುಗ್ರಹ ಮಾಡಿ ನಮ್ಮೆಲ್ಲರಿಗೂ ಜಯ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟೆಲ್ಲ ಆಯಿತು, ಜೀವಾವಧಿ ಶಿಕ್ಷೆ ಎಲ್ಲನೂ ಕೂಡ ಆಯಿತು. ಬಟ್ ತನ್ನ ತಂದೆನೇ ಪ್ರಪಂಚ ಅಂತೇಳಿ ತಿಳಿದುಕೊಂಡಿರ್ತಕ್ಕಂತಹ ಆ 5 ಜನ ಹೆಣ್ಣು ಮಕ್ಕಳ ದುಃಖ ಪ್ರಪಂಚದಲ್ಲಿ ಯಾರಿಗೂ ಕೂಡ ಬರಬಾರ್ದು, ಯಾರಿಗೂ ಕೂಡ ಆ ಹಿಂಸೆ ಸಿಗಬಾರ್ದು. ಅವರು ಸ್ಪಾಟ್ ಡೆತ್ ಆಗಿದ್ದಾರೆ ಅಂತೇಳಿ ಆಗ ಮತ್ತೆ ನಮ್ಗೆ ಏನಾಗಿದೆ ಅಂತಾನೆ ಗೊತ್ತಿಲ್ಲ. ನಮ್ಗೆ 4:30 ಡೆಡ್ ಬಾಡಿ ಬರುವಾಗಲೇ ಗೊತ್ತು ನಮ್ಗೆ. ಮತ್ತೆ ಆ ಗ್ಯಾಪಲ್ಲಿ ನಮಗೆ ಏನಾಗಿದೆ ಅಂತಾನೆ ಗೊತ್ತಿಲ್ಲ. ನಮ್ಗೆ 4:30 ಬಾಡಿ ಬಂದಾಗ ಅವರಿಗೆ ಈ ರೀತಿ ಆಗಿದೆ ಅಂತೇಳಿ ಗೊತ್ತಾಯ್ತು. ಅವರು ಎಷ್ಟು ಪ್ರೀತಿಯಿಂದ ಸಾಕಿದ್ದಾರೆ ಅಂತ ಹೇಳಿದ್ರೆ ನಾವು ಪುಣ್ಯ ಮಾಡಿರ್ಬೇಕು. ಇನ್ನೊಂದು ಜನ್ಮ ಅಂತ ಇದ್ರು ಅವರೇ ನಮಗೆ ತಂದೆ ತಾಯಿಯಾಗಿ ಹುಟ್ಟಿ ಬರ್ಬೇಕು. ಅಷ್ಟು ಪ್ರೀತಿಯಿಂದ ಸಾಕಿದ್ದಾರೆ. 5 ಮಂದಿ ಹೆಣ್ಮಕ್ಕಳು ನಾವು. ನಮ್ಮನ್ನು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಳಿಸಿದ್ದಾರೆ, ಮದುವೆ ಮಾಡಿದ್ದಾರೆ, ಟೈಮಲ್ಲಿ ಮದುವೆ ಮಾಡಿದ್ದಾರೆ. ಅವರಿಗೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ಮದುವೆ ಮಾಡಿ 5 ಮಕ್ಕಳನ್ನು ಕೊಟ್ಟರು ಕೂಡ ವಾರದಲ್ಲಿ ಅವರು ಒಂದೊಂದು ಮಕ್ಕಳ ಮನೆಗೆ ಹೋಗಿ ಮೊಮ್ಮಕ್ಕಳನ್ನು ನೋಡಿ ಮಾತಾಡಿಸಿ ನಮ್ಮನ್ನು ಮಾತಾಡಿಸಿ ಬರ್ತಿದ್ರು. ಅವರು ನಮ್ಮನ್ನು ವಾರದಲ್ಲಿ ಒಂದು ದಿವಸ ಕಾಣದ ದಿವಸವೇ ಇಲ್ಲ. ಒಂದು ಮಗುವನ್ನು ಸಾಕೋದು ತುಂಬಾ ಕಷ್ಟ. ಅಂಥದ್ರಲ್ಲಿ 5 ಮಕ್ಕಳನ್ನು ಅಷ್ಟು ದೊಡ್ಡದು ಮಾಡಿ ಒಳ್ಳೊಳ್ಳೆ ವಿದ್ಯಾಭ್ಯಾಸ ಕೊಟ್ಟರು. ಅವರಿಗೆ ನಾವು ಒಂದು ತುತ್ತು ಕೊಡುವ ಹೊತ್ತಲ್ಲಿ ಈಗ ಆಯ್ತಲ್ಲ ಅಂತೇಳಿ ತುಂಬಾ ಪ್ರೀತಿಯಿಂದ ಸಾಕಿದ್ದಾರೆ. ನನ್ನ ಹತ್ರ ವರ್ಡ್ಸೇ ಇಲ್ಲ ಯಾವ ರೀತಿ ಸಾಕಿದ್ದಾರೆ ಅಂತ ಹೇಳಲಿಕ್ಕೆ. ನಮಗೆ ಗಂಡು ಮಕ್ಕಳಿಲ್ಲ, ನಾವು 5 ಮಂದಿ ಹೆಣ್ಮಕ್ಕಳು. ನಮಗೆ ನಾವೇ ಸಮಾಧಾನ ಹೇಳಿಕೊಂಡು 12 ವರ್ಷ ಬದುಕಿದ್ದೇವೆ. ಹೇಗಂತೇಳಿದ್ರೆ 1 ವರ್ಷ ನಾವು ಮದ್ದಲ್ಲಿ ಇದ್ದೆವು. ಯಾಕೆ ಮಕ್ಕಳು ಶಾಲೆಗೆ ಹೋಗಿ ಬರುವಾಗ ಅವರಿಗೆ ಒಂದು ಬೇಯಿಸಿ ಹಾಕುವಷ್ಟು ನಮ್ಮ ತಲೆ ನಡೀತಾ ಇರಲಿಲ್ಲ. ಎಲ್ಲಿ ನೋಡಿದ್ರೆ ಅಪ್ಪನನ್ನೇ ನೋಡಿದ ಹಾಗೆ ಆಗ್ತಿತ್ತು ನಮಗೆ. ಮಲಗಲಿಕ್ಕೆ ಹೋದಾಗ ತುಂಬಾ ರಾತ್ರಿ ಅಳ್ಳಿಕ್ಕೆ, ಬೆಳಿಗ್ಗೆ ಹೊತ್ತಲ್ಲಿ ಮಕ್ಕಳ ಎದುರಿಗೆ ಅಳ್ಳಿಕ್ಕೆ ಆಗದೆ ರಾತ್ರಿ ಹೊತ್ತಲ್ಲಿ ಒಬ್ಬೊಬ್ಬರಿಗೂ ತುಂಬಾ ಹೊತ್ತು ಅಳ್ತಿದ್ದೆವು. ಈ ಗಂಡಂದರಿಗೆ ಮಕ್ಕಳಿಗೆ ಗೊತ್ತಾಗ್ತದಂತೇಳಿ ಒಳಗೊಳಗೆ ತುಂಬಾ ಅಳ್ತಾ ಇದ್ದೆವು.
ಮಕ್ಕಳು ಶಾಲೆಗೆ ಹೋಗುವಾಗ ಯಾವಾಗಲೂ ಸಣ್ಣ ಮಕ್ಕಳು ಹೇಳುದಮ್ಮ, ನಾವು ಬರುವಾಗ ಅಡಿಗೆ ಮಾಡಿಟ್ಟಿರಿ, ನೀವು ಈ ರೀತಿ ಮಾಡಬೇಡಿ ಅಂತೇಳಿ ಮಕ್ಕಳು ನಮ್ಗೆ ಹೇಳ್ತಾ ಇದ್ರು. 12 ವರ್ಷ ಮಕ್ಕಳಿಗೋಸ್ಕರ ನಾವು ಬದುಕಿದ್ದು. ಇಲ್ಲಂತಂದ್ರೆ ಹೇಳಿ ಅಪ್ಪನನ್ನು ಬಿಟ್ಟು ಇರುವ ಪರಿಸ್ಥಿತಿಯೇ ನಮ್ಮದಿರ್ಲಿಲ್ಲ. ನಮ್ಮನ್ನಷ್ಟು ತುಂಬ ಪ್ರೀತಿಯಿಂದ ಸಾಕಿದ್ದಾರೆ ಅವರು. ನಮ್ದು ಲೈಫ್ ತುಂಬ ಖುಷಿ ಇತ್ತು ಅವರಿರುವಾಗ. ಈಗ ಅವರಿಲ್ಲದ ಒಂದು ಜೀವನ ಹೇಗೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಈಗಲೂ ನಮಗೆ ನಿನ್ನೆ ಆದ ಹಾಗೆ ಆಗ್ತದೆ. ಯಾವತ್ತೂ ನಮ್ಮಪ್ಪ ಅನ್ಯಾಯ ಮಾಡಿದವರೇ ಅಲ್ಲ, ಒಬ್ಬರಿಗೆ ಉಪಕಾರ ಆಗಿದ್ದಾರೆ. ನಾವತ್ತು ಯಾವತ್ತೂ ನಮ್ಮ ತಾಯಿ ಹೇಳ್ತಿದ್ರು, ಸಮಾಜ ಸೇವೆ ಅಂತ ಹೇಳ್ತೀರಿ ನೀವು, ಮಕ್ಕಳನ್ನು ಇಷ್ಟು ಓದಿಸಿದ್ದೀರಿ, ಯಾರಿಗಾದ್ರೂ ಒಂದು ಗೌರ್ಮೆಂಟ್ ಜಾಬ್ ಮಾಡಿಸಿದ್ದೀರಾ ಅಂತೇಳಿ. ಆಗ ಅವ್ರು ಹೇಳುದಿತ್ತು, 5 ಮಂದಿ ಹೆಣ್ಮಕ್ಕಳಿಗೆ ಮದುವೆ ಮಾಡಿದ್ದೇನೆ, ಒಂದು ತುತ್ತು ಅನ್ನ ಕೊಡ್ತಾರೆ, ಬೇರೆಯವರಿಗೆ ಸಹಾಯ ಮಾಡಿದ್ರೆ ನಮಗೆ ದೇವರ ಸಹಾಯ ಇರ್ತದೆ ಅಂತೇಳಿ. ಅಷ್ಟು ಅವರ ಮನಸ್ಸು ವಿಶಾಲ. ಎಲ್ಲರಿಗೂ ಯಾರಿಗೂ ಅವರು ಅನ್ಯಾಯ ಮಾಡಿದವರೇ ಅಲ್ಲ. 12 ವರ್ಷದ ನಮ್ಮ ಕಷ್ಟಕ್ಕೆ ಫಲ ಸಿಕ್ಕಿದೆ. ತುಂಬ ತೃಪ್ತಿ ಇದ್ದೇವೆ ನಾವು, ಪರಿಪೂರ್ಣ ತೃಪ್ತಿಯಾಗಿದೆ ನಮಗೆ. ಯಾಕಂದರೆ 4 ಜನರಿಗೂ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದಾರೆ. ಒಂದು ವೇಳೆ ನಮ್ಮ ಅಪ್ಪ ಸಿಗುವುದಾದರೆ ಮೊನ್ನೆಯ ದಿನ ನಾವು ಅವರನ್ನು ಕ್ಷಮಿಸಿ ಅಂತ ಹೇಳ್ತಿದ್ದೆವು. ನಮ್ಮ ಅಪ್ಪ ಸಿಗುವುದಿಲ್ಲ, ಅವರಿಗೆ ಶಿಕ್ಷೆ ಆಗಲೇಬೇಕು, ಶಿಕ್ಷೆ ಆಗಿದ್ದೇ ಸರಿ ಅಂತ ನಮ್ಮ ಭಾವನೆ.